ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಡೇ 2 ಇವತ್ತು. ಸೊ ಡೇ 2 ಹೇಗೆಲ್ಲ ಹೋಯಿತು, ಹೇಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ನೋಡ್ಕೊಂಬನ್ನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಮತ್ತು ರೆಸಿಪಿಗಳು ಕೂಡ ಶೇರ್ ಮಾಡಿದ್ದೀನಿ, ಎಲ್ಲ ರೆಸಿಪಿಗಳು ಶೇರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್, ನಾನೇನು ಲಂಚಿಗೆ ತೊಗೊಂಡೆ ಆ ರೆಸಿಪಿ, ಡಿನ್ನರ್, ಸ್ನ್ಯಾಕ್ಸ್ ಪ್ರತಿಯೊಂದು ಇದರಲ್ಲಿರುತ್ತೆ. ಎವ್ರಿ ಡೇ ಇದೇ ಥರ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೆಯ್ಟ್ ಲಾಸ್ ಜರ್ನಿ ಅಂದರೆ ಎಕ್ಸಸೈಸ್ ಅಥವಾ ವಾಕಿಂಗ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಬರೀ ಫುಡ್ಡಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಡೇ 20 ಮಿನಿಟ್ಸ್ ಆದರೂ ವೆಯ್ಟ್ ಲಾಸ್ಗೆ ಎಕ್ಸಸೈಸ್ ಅಥವಾ ವಾಕಿಂಗ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆದ್ದು ವಾಕ್ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಅದಾದ ನಂತರ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. 1 ಲೋಟ ಬಿಸಿನೀರಿಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್, 1 ಆರ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು 1 ಲೋಟ ಕ್ವಾಂಟಿಟಿಗೆ. ಸೊ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ವೆಯ್ಟ್ ಲಾಸ್ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಸಪ್ರೇಟ್ ವಿಡಿಯೋ ಕೂಡ ಹಾಕಿದ್ದೆ, ನೋಡಿಲ್ಲ ಅಂದ್ರೆ ನೋಡಿ. ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ಗಳನ್ನ ತೋರಿಸಿದ್ದೀನಿ, ವಿಡಿಯೋಗಳನ್ನ ಚೆಕ್ ಮಾಡಿ. ಸೊ ಬೆಳಗ್ಗೆ ಡಿಟಾಕ್ಸ್ ಕುಡ್ದೆ ಎಕ್ಸಸೈಸ್ ಮುಗಿಸಿ ಅದಾದ ನಂತರ ನಾನು ಬ್ರೇಕ್ಫಾಸ್ಟ್ಗೆ ತಗೊಂಡಿದ್ದು ಲೋ ಕ್ಯಾಲರಿ ಇರುವಂತ ಸ್ಯಾಂಡ್ವಿಚ್. ಇಲ್ಲಿ ನಾನು ಗೋಧಿ ಬ್ರೆಡ್ ತಗೊಂಡಿದ್ದೀನಿ. ಮೈದಾ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಮಯೋನೈಸ್ ಹಾಕೊಂಡಿದ್ದೀನಿ. ಸ್ಕಿಪ್ ಮಾಡೋದು ಬೆಟರ್ ನನ್ನ ಪ್ರಕಾರ. ಸೊ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಸ್ವೀಟ್ ಕಾರ್ನ್ ಇದಿಷ್ಟನ್ನು ಹಾಕೊಳ್ತಾ ಇದ್ದೀನಿ. ಮೊದಲೇ ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಜಸ್ಟ್ ಈ ತರ ಫಿಲ್ಲಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಮ್ಮ ಒಂದು ವೆಜ್ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಸೊ 1 ಬ್ರೆಡ್ ಮಾತ್ರ ತಗೊಂಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ. ಅದರ್ವೈಸ್ ಬೇಕಂದ್ರೆ ನೀವು ಸಾಕಾಗಲ್ಲ ಅಂದ್ರೆ ಇನ್ನು ಸ್ವಲ್ಪ ಏನಾದರೂ ಫ್ರೂಟ್ಸ್ ಎಲ್ಲ ಇದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಅಥವಾ ಸ್ಮೂದಿಗಳು ಇನ್ಕ್ಲೂಡ್ ಮಾಡ್ಕೋಬಹುದು. ನನಗೆ 1 ಬ್ರೆಡ್ ಸಾಕು ಅನಿಸ್ತು. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಮತ್ತೆ ಮಧ್ಯಾಹ್ನಕ್ಕೆ ನಾನು ಲಂಚ್ಗೆ ಊಟ ತಗೊಳ್ತಾ ಇಲ್ಲ, ಬದಲಾಗಿ ಹೈ ರಿಚ್ ಪ್ರೋಟೀನ್ ಇರುವಂತ ಸಲಾಡ್ನ ತಗೊಳ್ತಾ ಇದ್ದೀನಿ. ತರಕಾರಿ ಸಲಾಡ್, ಕ್ಯಾರೆಟ್ ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ಅಂತ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದ್ರೆ ನೀವು ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಬಹುದು, ತುರ್ದು ಹಾಕೊಳ್ಬಹುದು. 1 ಸೌತೆಕಾಯಿ, 1 ಕ್ಯಾರೆಟು, ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಮತ್ತೆ ಸ್ವಲ್ಪ ದಾಳಿಂಬೆ ಬೀಜ, ಮತ್ತೆ ಬೇಯಿಸಿರುವಂತ ಸ್ವೀಟ್ ಕಾರ್ನ್, ಸ್ವಲ್ಪ ಜಾಸ್ತಿ ಸ್ವೀಟ್ ಕಾರ್ನ್ ಹಾಕೊಳ್ಬೇಡಿ ಯಾಕಂದ್ರೆ ಅದು ವೆಯ್ಟ್ ಗೇನ್ ಹೆಲ್ಪ್ ಮಾಡತ್ತೆ. ಸ್ವಲ್ಪ ಫ್ಲೇವರ್ಗಿರ್ಲಿ ಅಂತ ಕೊತ್ತಂಬರಿ ಚಟ್ನಿ, ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಬಟ್ ನಾನಿಲ್ಲಿ ಸಾಲ್ಟ್ ಹಾಕೊಳ್ತಾ ಇಲ್ಲ, ಬಿಕಾಸ್ ಸಾಸ್ ಅಲ್ಲಿ ನಮ್ಗೆ ಸ್ವಲ್ಪ ಸಾಲ್ಟ್ ಅಂಶ ಇದ್ದೇ ಇರುತ್ತೆ. ಇದು ನನ್ನ ಮಧ್ಯಾಹ್ನದ ಲಂಚ್ಗೆ. ಸೊ ರಾತ್ರಿ ಊಟಕ್ಕೆ ನಾವು ತುಂಬಾನೇ ಲೈಟ್ ಆಗಿ ಫುಡ್ನ ತಗೋಬೇಕು. ಒಂದು ಬೇಯಿಸಿರುವಂತ ತರಕಾರಿಗಳು ಅಥವಾ ಕಾಳುಗಳ ವಾಟರ್ ಆಗಿರ್ಬೋದು, ಇಲ್ಲ ತರಕಾರಿ ಜ್ಯೂಸ್ ಆಗಿರ್ಬೋದು, ಇಲ್ಲ ಸೂಪ್ ಆಗಿರ್ಬೋದು, ಇಲ್ಲ ಈ ತರ ಒಂದು ವೆಯ್ಟ್ ಲಾಸ್ ಮಾಲ್ಟ್ ಆಗಿರ್ಬೋದು. ಇದು ಮನೇಲೆ 21 ಕಾಳುಗಳನ್ನ ಬಳಸಿ ನಾನೇ ಮನೇಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದರ ಒಂದು ಮಾಲ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. 2 ಲೋಟ ಅಷ್ಟು ನೀರಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಮಾಲ್ಟ್ ಪೌಡರ್, ಮನೇಲೆ ತಯಾರಿಸಿರುವಂತ ಮಾಲ್ಟ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ ಕುದಿಯೋ ನೀರಿಗೆ ಹಾಕೊಳ್ಬೇಕು. ಲೋ ಫ್ಯಾಟ್ ಇರುವಂತ ಒಂದು ಅರ್ಧ ಕಪ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ಬೇಡ ಅಂದ್ರೆ ಸ್ಕಿಪ್ ಮಾಡಿ. ವೆಯ್ಟ್ ಲಾಸ್ ಅಲ್ಲಿ ಹಾಲ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು. ಸೊ ನನ್ನ ಮಗನೂ ಕುಡಿಯೋದ್ರಿಂದ ಸ್ವಲ್ಪ ಆಡ್ ಮಾಡಿದ್ದೀನಿ. ಬೆಲ್ಲ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಮಗು ಕೊಡೋದ್ರಿಂದ ಸಪ್ಪೆ ಸಪ್ಪೆ ಆದ್ರೆ ಮಕ್ಕಳು ಕುಡಿಯಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಇದು ನನ್ನ ರಾತ್ರಿಯ ಒಂದು ಊಟಕ್ಕೆ ತಗೊಂಡಿರುವಂತ ಮಾಲ್ಟ್ ಆಗಿತ್ತು. ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ಪ್ರೋಟೀನ್ ಕೂಡ ತಗೊಳ್ಬಹುದು. ಎಗ್, ಬಾಯ್ಲ್ ಎಗ್ ಆಗಿರ್ಬೋದು, ಆಮ್ಲೆಟ್ ಆಗಿರ್ಬೋದು, ಇಲ್ಲ ಪನ್ನೀರ್, ಒಂದು 30 ಗ್ರಾಮ್ ಪನ್ನೀರ್ ಅನ್ನು ತಗೋಬಹುದು. ಇದು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಹೇಗಿತ್ತು ಅನ್ನೋದು ಒಂದು ತಪ್ಪದೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ.